ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಮ್ಮ RCB ಅವರು ಯಾವ ತರ ಆಕ್ಷನ್ ಗೆ ಪ್ರಿಪೇರ್ ಆಗಿ ಹೋಗ್ತಿದ್ದಾರೆ ಅಂತ. ಗಣೇಶ್, ಡಿಸೆಂಬರ್ 16ನೇ ತಾರೀಕು 3 ಡೇಸ್ ಇದೆ. ಹೌದು ಆಕ್ಷನ್ ಬರ್ತಿದೆ ಅಬುಧಾಬಿಯಲ್ಲಿ. ನಮ್ಮ RCB ಅವರು ಯಾವ ತರ ಪ್ರಿಪೇರ್ ಆಗಿ ಹೋಗ್ತಿದ್ದಾರೆ? ವಿನಯ್, ನಮ್ಮ RCB ಪ್ಲಾನ್ ಈ ಸತಿ ಅಂತೂ ತುಂಬಾ ಸಿಂಪಲ್ ಆಗಿರ್ತದೆ. ಆಲ್ರೆಡಿ ನಮ್ ಪ್ಲೇಯಿಂಗ್ 11 ಸೆಟ್ ಆಗಿರುತ್ತೆ, ಸೆಟ್ ಆಗ್ಬಿಟ್ಟಿದೆ. ಸೊ ಇದ್ರ ಬಗ್ಗೆ ಏನ್ ನಮ್ಗೆ ಕನ್ಫ್ಯೂಷನ್ ಏನಿಲ್ಲ. ಇನ್ ಕೇಸ್ ಏನಾದ್ರು ನಮ್ಗೆ ಇವಾಗ ಬೇಕಾಗಿರೋದು ಮೇನ್ ಆಗಿ ಬ್ಯಾಕಪ್ ಪ್ಲೇಯರ್ಸ್. ಹೌದು, ಏನಕ್ಕೆ ಬ್ಯಾಕಪ್ ಪ್ಲೇಯರ್ಸ್ ಅಂದ್ರೆ, ಸೊ ಆಸ್ಲುಡ್ ಅವರು ಇನ್ ಕೇಸ್ ಇಂಜುರಿ ಕನ್ಸರ್ನ್ ಅವಾಗ ಆಗ್ತಾ ಇರುತ್ತೆ ಅವ್ರದ್ದು, ಫಾಸ್ಟ್ ಬಾಲ್ ಆಗಿರೋದ್ರಿಂದ. ಸೊ ಅವರ ಬ್ಯಾಕಪ್ ಬೇಕಾಗಿರುತ್ತೆ. ಮತ್ತೆ ಇನ್ನೇನಾದ್ರು ಆಲ್ರೌಂಡರ್ಸ್ ಬ್ಯಾಕಪ್, ಲಿಯಮ್ ಲಿವಿಂಗ್ಸ್ಟನ್ ಹೋಗಿದಾರಲ್ಲ, ಅವ್ರ ಪ್ಲೇಸ್ ನ ರಿಕವರ್ ಮಾಡೋದಕ್ಕೆ ಒಂದ್ ಪ್ಲೇಯರ್ ಬೇಕಾಗುತ್ತೆ. ಮತ್ತೆ ಎಸ್ಪೆಷಲಿ ಇಂಡಿಯನ್ ಪ್ಲೇಯರ್ಸ್ ಬೇಕು ನಮ್ಗೆ. ಹೌದು. ಯಶ್ ದಯಾಲ್ ಅವರು RCB IPL ಫೈನಲ್ ಆದ್ಮೇಲೆ ಒಂದು ಮ್ಯಾಚ್ ಆಡಿಲ್ಲ. ಹೌದು, ಅವ್ರು ಫಾರ್ಮ್ ಅಲ್ಲಿ ಇದಾರೆ ಇಲ್ಲ ತಿಳ್ಕೊಬೇಕಾಗ್ತದೆ. ಅವ್ರಿಗೆ ಒಂದು ಬ್ಯಾಕಪ್ ಪ್ಲೇಯರ್ ತಗೋಬೇಕಾಗ್ತದೆ. ನಾವು ಅದನ್ನ ತಲೆಯಲ್ಲಿ ಇಟ್ಕೊಬೇಕು. ನಮ್ಮ RCB ಮ್ಯಾನೇಜ್ಮೆಂಟ್ ಅದನ್ನ ಇಟ್ಕೊಂಡಿರ್ತಾರೆ. ಸೊ ಇಂಡಿಯನ್ ಪ್ಲೇಯರ್ಸ್ ನಮ್ಗೆ ಬೇಕಾಗುತ್ತೆ, ಫಾಸ್ಟ್ ಬೌಲರ್ಸ್ ಬೇಕು, ಅದ್ರ ಜೊತೆಗೆ ಬ್ಯಾಟರ್ಸ್ ಬೇಕು. ಆಲ್ರೌಂಡರ್ಸ್ ಅವಶ್ಯಕತೆ ಇಲ್ಲ ವಿನಯ್ ನಮ್ಗೆ. ಹೌದು, ಆದ್ರೂ ಒಂದು ಲಿವಿಂಗ್ ಸ್ಟೋನ್ ಬದಲು ಒಬ್ಬ ಆಲ್ರೌಂಡರ್ ನೋಡಿದ್ರೆ ಚೆನ್ನಾಗಿರ್ತದೆ. ಅದು ಫಾರಿನ್ ಆಲ್ರೌಂಡರ್ ನೋಡ್ಬೇಕಾಗ್ತದೆ. ಫಾರಿನ್ ಪ್ಲೇಯರ್ಸ್ ಅಲ್ಲಿ 2 ಸ್ಲಾಟ್ಸ್ ಅವೈಲಬಲ್ ಐತೆ. ಸೊ ಹೌದು, ಮೊದಲನೇದಾಗಿ ನಾವು ಫಾರಿನ್ ಸ್ಲಾಟ್ಸ್ ನ ಫಿಲ್ ಮಾಡೋದ್ ನೋಡಕ್ ಹೋದ್ರೆ ಜಾಶ್ ಆಸ್ಲುಡ್ ವಿನಯ್ ಅವ್ರ ಬ್ಯಾಕಪ್ ಆಗಿ ಯಾರನ್ನ ತಗೊಬಹುದು ಅಂದ್ರೆ, ಅವ್ರನ್ನ ಬ್ಯಾಕಪ್ ಆಗಿ ಮ್ಯಾಟ್ ಎಂಟ್ರಿ ಅವ್ರನ್ನ ತಗೋಬಹುದು. ಒಳ್ಳೆ ಫಾಸ್ಟ್ ಬೌಲರ್, ನ್ಯೂಜಿಲೆಂಡ್ ಫಾಸ್ಟ್ ಬೌಲರ್. ಇವರು ರೀಸೆಂಟ್ ಟೈಮ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಸೊ ಬ್ಯಾಕಪ್ ಆಸ್ಲುಡ್ ಗೆ ಇವರು ಪರ್ಫೆಕ್ಟ್ ಆಗಿರ್ತಾರೆ ನನ್ನ ಪ್ರಕಾರ. ಇನ್ ಕೇಸ್ ಇಂಜುರಿ ಕನ್ಸರ್ನ್ ಅಥವಾ ಏನಾದ್ರು ನ್ಯಾಷನಲ್ ಡ್ಯೂಟಿ, ಆಶಸ್ ಮತ್ತೆ T20 ವರ್ಲ್ಡ್ ಕಪ್ ವರ್ಕ್ ಪ್ರೆಷರ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅವ್ರ ಪ್ಲೇಸ್ ಅಲ್ಲಿ ಇವ್ರನ್ನ ಬೈ ಮಾಡ್ಬೋದು ಆಲ್ಟರ್ನೇಟ್ ಬೌಲರ್ ಆಗಿ. ಹೌದು. ಇನ್ನ ಯಶ್ ದಯಾಲ್ ಅವ್ರೇನಾದ್ರು ಅನ್ಅವೈಲಬಲ್ ಆದ್ರೆ, ಅವ್ರ ಕಾಂಟ್ರವರ್ಸಿಯಿಂದ ಏನಾದ್ರು ಈಚೆ ಇದ್ರೆ, ಇಲ್ಲ ಅವ್ರ ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ, ಅವ್ರಿಗೆ ಬ್ಯಾಕಪ್ ಆಗಿ ಒಂದು ಪ್ಲೇಯರ್, ನಮ್ ಇಂಡಿಯನ್ ಪ್ಲೇಯರ್ ತಗೊಳೋದಾದ್ರೆ ಅಕ್ಯೂಬ್ ನಬಿ. ಇವರು ದಿಲೀಪ್ ಟ್ರೋಫಿಯಲ್ಲಿ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. 4 ಬಾಲ್ಗೆ 4 ವಿಕೆಟ್ ತೆಗೆದಿದ್ದಾರೆ ಇವರು. ವಿನಯ್, ಅಕ್ಯೂಬ್ ನಬಿ ಅವ್ರನ್ನ ತುಂಬಾ ಟೀಮ್ಸ್ ನೋಡುತ್ತೆ. ಯಾಕಂತಂದ್ರೆ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಈ ವಿಜಯ ಹಜಾರೆ ಟ್ರೋಫಿಯಲ್ಲಿ, ದಿಲೀಪ್ ಟ್ರೋಫಿಯಲ್ಲಿ, ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಸೊ ಎಲ್ಲಾ ಟೀಮ್ಸ್ ನೋಡ್ತಾ ಇರುತ್ತೆ. ಯಾಕಂದ್ರೆ ಪರ್ಸ್ ಕೂಡ ತುಂಬಾ ಜಾಸ್ತಿ ಇದೆ ಕೋಲ್ಕತ್ತಾ, CSK ಅವ್ರ ಹತ್ರ. ಸೊ ಕಡಿಮೆ ಪ್ರೈಸ್ ಬಂದ್ರೆ ತಗೊಬಹುದು. ಇಲ್ಲ ಅಂದ್ರೆ ನಮ್ಮ RCB ಗೆ ಒಂದು ಯಂಗ್ಸ್ಟರ್ ವಿನಯ್ ಇದ್ದಾರೆ. ವಿನಯ್, ಇನ್ನೊಬ್ಬ ಪ್ಲೇಯರ್ ಯಾರು ಅಂತ ನೀನ್ ಹೇಳ್ಬಿಡು ಗಣೇಶ್. ಸುಶಾಂತ್ ಮಿಶ್ರಾ ಅಂತ. ಸೊ ಅಂಡರ್-19 ಲಾಸ್ಟ್ ಇಯರ್ ಆಡಿದ್ರು, ಅಂಡರ್-19 ಅಂತ ಹೇಳ್ಬೋದು. ಇವಾಗ ಇವ್ರು ಲಾಸ್ಟ್ ಇಯರ್ ಗುಜರಾತ್ ಗೆ 2.2 crores ಗೆ ಹೋಗಿದ್ರು. ಹೌದು, ಗುಜರಾತ್ ಜಾಯಿಂಟ್ಸ್ ಹೋಗಿದ್ರು. ಮುಂಬೈ ಅವರು ಇವ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ರು. ಸೊ ಫೈನಲಿ ಗುಜರಾತ್ ಅವ್ರು ಇವ್ರನ್ನ ಪರ್ಚೇಸ್ ಮಾಡಿದ್ರು. ಈ ಸೀಸನ್ ಅಲ್ಲಿ ನಮ್ಮ RCB ಪರ್ಚೇಸ್ ಮಾಡಿದ್ರೆ ಎಷ್ಟೇ ರಿಪ್ಲೇಸ್ಮೆಂಟ್ ಗೆ, ಇನ್ ಕೇಸ್ ಏನಾದ್ರು ಅವ್ರದ್ದು ಅನ್ಅವೈಲಬಲ್ ಅಥವಾ ಏನಾದ್ರು ಫಾರ್ಮ್ ಅಲ್ಲಿ ಇಲ್ಲ ಅಂದ್ರೆ, ಲೆಫ್ಟ್ ಆರ್ಮ್ ಫಾಸ್ಟ್ ಬೌಲರ್, ಒಂದ್ ಒಳ್ಳೆ ಬೌಲರ್ ಆಗಿರ್ತಾರೆ. ಇನ್ನು ಇದ್ರ ಜೊತೆಗೆ ವಿನಯ್, ಲಿಯಮ್ ಲಿವಿಂಗ್ಸ್ಟನ್ ಮರ್ತೋಗಿದ್ದೆ ನಾವು. ಅದೇ ಲಿವಿಂಗ್ ಸ್ಟೋನ್ ಅವ್ರೇನಾದ್ರು ಕಡಿಮೆ ಸಿಕ್ಕಿದ್ರೆ ಅವ್ರನ್ನ ತಗೊಂಡ್ರು ಓಕೆ. ಇಲ್ಲ ಅವ್ರ ಬದಲು ಫಾರಿನ್ ಪ್ಲೇಯರ್ ಬೇರೆಯವ್ರನ್ನ ತಗೊಳೋದಾದ್ರೆ ನಾವು ಜೇಸನ್ ಹೋಲ್ಡರ್ ನ ನೋಡ್ಬೋದು. ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಜಾಶನ್ ಹೋಲ್ಡರ್. ಯಾಕಂತಂದ್ರೆ ಆಸ್ಲುಡ್ ಅವರ ಪ್ಲೇಸ್ ನ ರಿಪ್ಲೇಸ್ ಮಾಡ್ತಾರೆ ಫಾಸ್ಟ್ ಬೌಲಿಂಗ್ ಅಲ್ಲಿ, ಪವರ್ ಪ್ಲೇ ಹಾಕಕ್ಕೆ. ಅದ್ರ ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್ ಪ್ಲೇಸ್ ನ ಕೂಡ ರಿಪ್ಲೇಸ್ ಮಾಡ್ತಾರೆ. ಒಂದು ಒಳ್ಳೆ ಬ್ಯಾಟರ್, ಒಳ್ಳೆ ಬೌಲರ್. ಸೊ ಇವ್ರನ್ನ ಬೈ ಮಾಡಿದ್ರೆ ಒಂದ್ 7 ಕೋಟಿ 8 ಕೋಟಿ ಕೊಟ್ಟು ಬೈ ಮಾಡಿದ್ರು ಯಾವ್ದೇ ರೀತಿ ಮೋಸ ಇಲ್ಲ. ಅದಕ್ಕೂ ಜಾಸ್ತಿ ಹೋದ್ರೆ ನಮ್ಮ RCB ಬೈ ಮಾಡಲ್ಲ. ಹೌದು. ನೆಕ್ಸ್ಟ್ ಇನ್ನೊಂದು ನಮ್ಮ RCB ಫ್ಯಾನ್ಸ್ ಗೆ ಗುಡ್ ನ್ಯೂಸ್ ಏನು ಅಂದ್ರೆ, ಈ IPL ಮ್ಯಾಚಸ್ ನಮ್ಮ ಬೆಂಗಳೂರಲ್ಲೇ ನಡೆಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಆಲ್ರೆಡಿ 2 ಮೀಟಿಂಗ್ಸ್ ಆಗಿದೆ. ಇನ್ನೂ ಒಂದ್ ಸ್ವಲ್ಪ ಇನ್ನೂ ಕನ್ಫರ್ಮ್ ಇಲ್ಲ. 100% ಆಗೋ ಚಾನ್ಸಸ್ ಇದೆ ಆಗ್ಲಿ ಅಂತ ನಮ್ಮ RCB ಫ್ಯಾನ್ಸ್ ಕಡೆಯಿಂದ ನಾವು ಕೇಳ್ಕೊಂತೀವಿ. ಗೈಸ್, ಇನ್ ಕೇಸ್ ಏನಾದ್ರು RCB ಅಂದ್ರೆ ಚಿನ್ಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಡೋ ಚಾನ್ಸ್ ಕೊಟ್ರೆ, IPL ಗೂ ಮುಂಚೆ T20 ವರ್ಲ್ಡ್ ಕಪ್ ಆಗೋ ಸಾಧ್ಯತೆ ಇದೆ. ಹೌದು, ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಐತೆ ಮೇನ್ ಸೇಫ್ಟಿ ಬಗ್ಗೆ. ಅದೇನಾದ್ರೂ ಫುಲ್ಫಿಲ್ ಮಾಡ್ತು ಅಂದ್ರೆ 100% ನಮ್ಮ ಚಿನ್ಸ್ವಾಮಿಯಲ್ಲಿ ಮ್ಯಾಚಸ್ ನಡೆಯೋ ಸಾಧ್ಯತೆಗಳು ಜಾಸ್ತಿ ಇದೆ. ಆಲ್ಮೋಸ್ಟ್ ಎಲ್ಲಾ ಅಪ್ಡೇಟ್ಸ್ ಪ್ರಕಾರ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಬಟ್ ಇನ್ನು ಹೋಮ್ ಮಿನಿಸ್ಟರ್ ಆಗಿರ್ಬೋದು, ನಮ್ಮ CM ಆಗಿರ್ಬೋದು, ಸೊ ಇವರೆಲ್ಲ ಸ್ವಲ್ಪ ಪರ್ಮಿಷನ್ಸ್ ಕೊಡ್ಬೇಕಾಗತ್ತೆ. ಕೊಡೋ ಸಾಧ್ಯತೆಗಳು ಕೂಡ ಜಾಸ್ತಿ ಕಾಣಿಸ್ತಾ ಇದೆ. CM ಜೊತೆ ಮತ್ತೆ DCM ಜೊತೆ ಮೀಟಿಂಗ್ ಆಗಿದೆ. ಅವರು ಓಕೆ ಅಂತ ಹೇಳಿದ್ದಾರೆ. ಇನ್ನ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿ ಕನ್ಫರ್ಮ್ ಮಾಡ್ಬೇಕು ಅಷ್ಟೇ. ಸೊ ಏನಾದ್ರೂ IPL ನಮ್ಮ RCB ಚಿನ್ನಸ್ವಾಮಿ ಗ್ರೌಂಡ್ ಬಂದ್ಬಿಟ್ರೆ ಅಂತೂ RCB ಫ್ಯಾನ್ಸ್ ತುಂಬಾ ಖುಷಿಯಲ್ಲಿ ಇರ್ತಾರೆ. ಸೊ ಬರ್ಬೇಕಂತ ಕೂಡ ನಾವು ಕೇಳ್ಕೊಂತೀವಿ. ಬರ್ಬೇಕಾ ಬೇಡ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅದ್ರ ಜೊತೆಗೆ ನಮ್ಮ RCB 16.40 crores, 16 ಕೋಟಿ 40 ಲಕ್ಷದಲ್ಲಿ ಯಾರನ್ನ ಬೈ ಮಾಡ್ಬೇಕು, ಯಾರನ್ನ ಬೈ ಮಾಡಿದ್ರೆ ಚೆನ್ನಾಗಿರುತ್ತೆ, ನಿಮ್ಮ ಪ್ರಕಾರ ಯಾರು ಬರ್ಬೇಕು RCB ಟೀಮ್ಗೆ ಅಂತ ಕಾಮೆಂಟ್ ಮಾಡಿ. ಸೊ ಇದೇ ರೀತಿ ನಮ್ಮ ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾತ್ರ ಮಾಡೋದನ್ನ ಮರಿಬೇಡಿ.
Thank ಬಾಯ್ you.